ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಕದನ ವಿರಾಮ ಹಾಗೂ ಶಾಂತಿ ಮಾತುಕತೆಗಳ ಪ್ರಯತ್ನಗಳ ನಡುವೆ ಹೋರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಇರಾನ್ ಹೋರಾಟ ನಡೆಸುತ್ತಿದ್ದು, ಇದೀಗ ಉಭಯ ನಾಯಕರ ನಡುವೆ ಜಲಸಂಧಿಯಲ್ಲಿ ಪರಸ್ಪರ ಗುಂಡಿನ ಚಕಮಕಿ ನಡೆದಿದೆ. ಈ ಕುರಿತು ಉಭಯರ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿದ್ದಾರೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಪ್ಪಂದ ಮಾಡಿಕೊಳ್ಳಿ, ಇಲ್ಲವಾದರೆ ಇನ್ನೂ ಹೆಚ್ಚಿನ ದಾಳಿಗಳನ್ನು ಎದುರಿಸಬೇಕಾಗತ್ತೆ ಅಂತ ಕೆಲವೇ ಹೊತ್ತಿನಲ್ಲಿ ಜಲಸಂಧಿಯಲ್ಲಿ ನಡೆದ ದಾಳಿಗಳು ಕೇವಲ ಪ್ರೀತಿಯ ಸ್ಪರ್ಶವಾಗಿದ್ದು ಕದನ ವಿರಾಮ ಜಾರಿಯಲ್ಲಿದೆ ಎಂದು ಉಲ್ಟಾ ಹೊಡೆದಿದ್ದಾರೆ. ಆದಾಗ್ಯೂ ಪ್ರಾದೇಶಿಕ ಉದ್ವಿಗ್ನತೆ ಮಾತುಕತೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಏಪ್ರಿಲ್ ತಿಂಗಳಿನಲ್ಲಿ ಘೋಷಣೆಯಾದ ಕದನ ವಿರಾಮದ ಬಳಿಕ ನೇರ ದಾಳಿಗಳು ಕೊಂಚ ತಣ್ಣಗಾಗಿದ್ದು, ಹೋರ್ಮುಜ್ ಜಲಸಂಧಿಯಲ್ಲಿ ಶೀತಲ ಸಮರದಂತಹ ಪರಿಸ್ಥಿತಿ ಎದುರಾಗಿತ್ತು. ಅಲ್ಲದೆ ಉಭಯರ ನಡುವಿನ ರಾಜತಾಂತ್ರಿಕ ಪ್ರಯತ್ನಗಳು ಶಾಂತಿ ಒಪ್ಪಂದದ ಭರವಸೆ ಮೂಡಿಸಿತ್ತು. ಆದರೆ ಈ ನಡುವೆ ಇದೀಗ ಹೋರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಹಾಗೂ ಅಮೆರಿಕದ ನೌಕಾಪಡೆಯ ನಡುವೆ ಪರಸ್ಪರ ದಾಳಿಗಳು ನಡೆಯುತ್ತಿದ್ದು, ನೇರ ದಾಳಿಗಳು ಆರಂಭವಾಗಿದೆ. ಕದನ ವಿರಾಮದ ನಡುವೆ ಹೋರ್ಮುಜ್ ಜಲಸಂಧಿನ ನಿಯಂತ್ರಣದ ಕುರಿತು ಅಮೆರಿಕದ ನೌಕಾಪಡೆ ಹಾಗೂ ಇರಾನ್ನ IRGC ನೌಕಾಪಡೆ ಸೆಣಸಾಡುತ್ತಿದ್ದು, ಈ ಬೆನ್ನಲ್ಲೇ ಗುರುವಾರ ತಡರಾತ್ರಿ ಜಲಸಂಧಿಯಲ್ಲಿ ಗುಂಡಿನ ಚಕಮಕಿ ನಡೆದಿದೆ. ಅಮೆರಿಕದ ಕಡೆಯವರೇ ಮೊದಲು ಆಕ್ರಮಣವನ್ನು ಆರಂಭಿಸಿದ್ದು ಎಂದು ಇರಾನ್ ಆರೋಪಿಸಿದೆ. ಈ ಕುರಿತು ಆಕ್ರಮಣಕಾರಿ ಭಯೋತ್ಪಾದಕ ಮತ್ತು ಡಕಾಯಿತ ಅಮೆರಿಕನ್ ಸೇನೆಯು ಜಲಸಂಧಿಯಲ್ಲಿ ಮತ್ತು ಸುತ್ತಮುತ್ತಲಿನ ಹಲವಾರು ಗುರಿಗಳ ಮೇಲೆ ದಾಳಿ ಮಾಡುವ ಮೂಲಕ ದುರ್ಬಲವಾದ ಕದನ ವಿರಾಮವನ್ನು ಉಲ್ಲಂಘಿಸಿದ್ದು, ಇರಾನಿನ ಕರಾವಳಿ ನೀರಿನಿಂದ ಜಲಸಂಧಿಯ ಕಡೆಗೆ ಚಲಿಸುತ್ತಿದ್ದ ಇರಾನಿಯನ್ ಟ್ಯಾಂಕರ್ ಅನ್ನು ಗುರಿಯಾಗಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಜಾಬಹಾರ್ ಬಂದರಿನ ಎಂದು ಇರಾನಿನ ಟ್ಯಾಂಕರ್ ಅನ್ನು ಗುರಿಯಾಗಿಸಿಕೊಂಡಿದೆ ಎಂದು ಇರಾನಿನ ಮಿಲಿಟರಿ ಅಧಿಕಾರಿ ತಿಳಿಸಿರುವುದಾಗಿ ಇರಾನ್ ರಾಜ್ಯ ಮಾಧ್ಯಮ ವರದಿ ಮಾಡಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.